ನಮಸ್ಕಾರ ನೆಟ್ವರ್ಕರ್ಸ್. ಇಲ್ಲಿ ನೋಡಿ, ಕ್ರಿಕೆಟ್ ಆಡ್ತಾರೆ, ಶಾಟ್ ಹೊಡಿತಾರೆ, ಸೀದಾ ಬೌಂಡ್ರಿ ಹತ್ರ ಹೋಗುತ್ತೆ. ತುಂಬ ಕಷ್ಟಪಟ್ಟು ಈ ವ್ಯಕ್ತಿ ಆ 4 ಹೋಗೋ ರನ್ಸನ್ನು ತಡೆಗಟ್ತಾನೆ ಬೌಂಡ್ರಿಯಲ್ಲಿ. ಸೊ ಇದೇ ರೀತಿ ನಾನು ಕೂಡ ಭಾಳಷ್ಟು ಜನಕ್ಕೆ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನು ಮಾಡಬೇಡಿ ಅಂತ. ನನ್ನ ಹತ್ರ ಬಂದ್ಬಿಟ್ಟು, ಹೌದಾ ಸರ್, ಮಾಡಲ್ಲ ಸರ್, ತುಂಬ ಚೆನ್ನಾಗಿ ಹೇಳಿದಿರಿ ಸರ್, ನಿಮ್ಮ ಪುಸ್ತಕ ಓದಿದೆ ಸರ್, ನಿಮ್ದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ ಸರ್, ಖಂಡಿತ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಈ ಥರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಲ್ಲ ಸರ್ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡ್ತಾರೆ ಅಂತಂದು ಹೇಳಿದ್ರೆ, ಇವನ್ ಅವ್ರ ಅಪ್ಲೈನು ಅವ್ರ MD ಕೂಡ ಹೇಳಿರ್ತಾರೆ ಅವ್ರ ಕಂಪ್ನೀಲಿ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಬೇಡಿ ಸರ್ ಅಂತಂದೇಳಿ. ಸೊ ಅಲ್ಲಿ ಆ ವ್ಯಕ್ತಿ ಯಾರು ಅಂದರೆ ನಾನು, ಅಥವಾ ನಿಮ್ಮ ಅಪ್ಲೈನ್, ಅಥವಾ ನಿಮ್ಮ MD ಅಂತ ತಿಳ್ಕೊಳ್ಳಿ. ಇದು ಯಾರು ಅಂದರೆ ನೋಡಿ, ಇಷ್ಟು ಕಷ್ಟಪಟ್ಟು ಸೇವ್ ಮಾಡಿರೋ ಬೌಂಡ್ರಿನ ಅವರು ಒಂದು ಕ್ಷಣದಲ್ಲಿ ರನ್ಔಟ್ ಮಾಡೋದಕ್ಕೋಗಿ ಮತ್ತೆ 4 ಹೋಗ್ಬಿಡ್ತಾ ಬಾಲು. ಸೊ ಹೀಗೆ ಭಾಳಷ್ಟು ಜನ ಎಷ್ಟು ಹೇಳಿದ್ರೇನು, ಬೇಡ ಅಂತಂದು ಹೇಳಿದ್ರೇನು, ಅವ್ರ ಅಪ್ಲೈನ್ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರ MD ಎಷ್ಟು ಕಷ್ಟಪಟ್ಟು ಹೇಳಿರ್ತಾರೆ, ಟ್ರೈನಿಂಗ್ ತೊಗೊಂಡಿರ್ತಾರೆ, ಬೂಟ್ ಕ್ಯಾಂಪ್ ತೊಗೊಂಡಿರ್ತಾರೆ, ಮತ್ತು ಇನ್ವೆಸ್ಟ್ಮೆಂಟ್ ಪ್ಲಾನೇ ಇವರಿಗೆ ರುಚಿ ಹತ್ತುತ್ತೆ. ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಲ್ಲೇ ಹೋಗಿ ಮನಿ ಹೂಡಿಕೆ ಮಾಡಿಬಿಟ್ಟು ಸಿಕ್ಕಾಕೊಂಡು ಮನಿ ಎಲ್ಲ ಕಳ್ಕೊತಾರೆ. ಸೊ ಇಂಥವ್ರಿಗೆ ಇದನ್ನು ಟ್ಯಾಗ್ ಮಾಡಿ ದಯವಿಟ್ಟು ಈ ಜಾಗೃತಿನ ಎಲ್ಲರಿಗೂ ಮೂಡಿಸಿ. ಥ್ಯಾಂಕ್ ಯು.